ಐಕಾನ್ ಎಲಿವೇಟರ್ಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೇಂದ್ರದ ಜೊತೆಗೆ ಘರ್ಷಣೆ ಮಾಡಿಕೊಳ್ಳಬೇಡಿ ಎಂಬ ಎಚ್ಡಿಕೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಕೆ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಗರಂ ಆಗಿದ್ದಾರೆ. ನಾವು ಯಾವಾಗ ಘರ್ಷಣೆ ಮಾಡಿಕೊಂಡಿದ್ದೇವೆ? ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿರೋದು. ಕೇಂದ್ರದ ಜೊತೆಗೆ ಘರ್ಷಣೆ ಮಾಡಿಕೊಳ್ಳಬೇಡಿ ಅಂತ ಹೇಳಿ ಎಚ್ಡಿಕೆ ಅವರು ಮಾತನಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಗರಂ ಆಗಿದ್ದಾರೆ ಕುಮಾರಸ್ವಾಮಿ ಅವರ ವಿರುದ್ಧ. ನಾವು ಯಾವಾಗ ಘರ್ಷಣೆ ಮಾಡಿಕೊಂಡಿದ್ದೇವೆ? ಗೌರವಯುತವಾಗಿ ಭೇಟಿ ಮಾಡಿ ಮನವಿ ಮಾಡಿದ್ದೇವೆ. ನಾವು ಅಲ್ಲಿ ಹೋಗಿ ಯಾರಿಗಾದರೂ ಬೈದಿದ್ದೇವಾ? ಅವರು ಹಾಕುವ ಅನ್ನ ನಾವು ತಿಂತಾ ಇದ್ದೇವಾ? ನಮ್ಮ ದುಡಿಮೆ ಇದೆ, ನಮ್ಮಿಂದ ಕೇಂದ್ರ ಸರ್ಕಾರ ರಾಷ್ಟ್ರ ನಡೀತಾ ಇದೆ, ರಾಜ್ಯಗಳಿಂದ ರಾಷ್ಟ್ರ ನಡೀತಾ ಇರೋದು. ಘರ್ಷಣೆ ಮಾಡಿಕೊಳ್ಳಬೇಡಿ ಅಂದ್ರೆ ಏನರ್ಥ? ನಾವ್ಯಾರನ್ನೂ ನಿಂದನೆ ಮಾಡಿ ಪರಿಹಾರವನ್ನ ಕೇಳಿಲ್ಲ. ಭೇಟಿಗೆ ಅವಕಾಶ ಕೇಳಿದಾಗ ಅವಕಾಶವೇ ಕೊಡೋದಿಲ್ಲ ಇವರು. ಜೆಡಿಎಸ್ ಬಿಜೆಪಿ ಸಂಸದರು ಮಜಾ ಮಾಡೋದು ಬಿಡ್ಲಿ, ಮಜಾ ಮಾಡೋದು ಬಿಟ್ಟು ಕನ್ನಡಿಗರ ಪರವಾಗಿ ಮಾತನಾಡಲಿ ಪ್ರಧಾನಮಂತ್ರಿಗಳ ಮುಂದೆ. ಈ ರೀತಿಯಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಇಲ್ಲ ಯಾವಾಗ ಘರ್ಷಣೆ ಮಾಡ್ಕೊಂಡಿದ್ದೀವಿ ಹೇಳಿ ಇವರೇ? ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಅಥವಾ ಎಲ್ಲ ಮಂತ್ರಿಗಳಿರ್ಬೋದು, ಅವ್ರವ್ರ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಗೌರವಾನ್ವಿತವಾಗಿ ಹೋಗಿ ಭೇಟಿಯಾಗಿ ಪತ್ರ ಮೂಲಕನೇ ಕೊಡೋದು. ಅಲ್ಲಿ ಹೋಗಿ ಯಾರಿಗಾನ ನಾವು ಬೈದಿದ್ದೀವ? ಏಕವಚನದಲ್ಲಿ ಮಾತಾಡಿದ್ದೀವ? ಘರ್ಷಣೆ ಮಾಡ್ಕೋಬೇಡಿ ಅಂದರೆ ಏನರ್ಥ? ಏನು ಅವ್ರು ಹಾಕೋ ಅನ್ನ ನಾವು ತಿಂತಾಯಿದ್ದೀವ? ನಮ್ಮ ಶ್ರಮ ಇದೆ, ನಮ್ಮ ದುಡಿಮೆ ಇದೆ, ನಮ್ಮಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ, ನಮ್ಮಿಂದ ರಾಷ್ಟ್ರ ನಡೀತಾ ಇದೆ, ರಾಜ್ಯಗಳಿಂದ. ರಾಷ್ಟ್ರದಿಂದ ರಾಜ್ಯ ನಡೀತಾ ಇಲ್ಲ, ರಾಜ್ಯಗಳಿಂದ ರಾಷ್ಟ್ರ ನಡೀತಾ ಇದೆ. ಅದು ಮರೆಯೋದು ಬೇಡ. ಅವರು ಏನು ಘರ್ಷಣೆ ಮಾಡ್ಕೋಬೇಡಿ ಅಂದರೆ ಏನರ್ಥ? ಅದು ನಾವೇನು ಯಾವತ್ತನ ಅವರಿಗೆ ಅವಾಚ್ಯ ಶಬ್ದದಲ್ಲಿ ಬೈದ್ಬಿಟ್ಟು ನಾವೇನು ನಿಂದನೆ ಮಾಡಿ ನಾವೇನಾದರೂ ಕೇಳಿದ್ದೀವ? ಎಷ್ಟೊಂದು ಸರಿ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕೊಡೋದಿಲ್ಲ. ಈ ಎಂ ಪಿಗಳು ಯಾರು ಇದ್ದಾರೆ, ಬಿ ಜೆ ಪಿ ಎಂ ಪಿಗಳು, JDS ಎಂ ಪಿಗಳು ಇರ್ಬೋದು, ಕೇಂದ್ರ ಸರ್ಕಾರದಲ್ಲಿ ಇವತ್ತೇನು ಅಧಿಕಾರ ಅನುಭವಿಸ್ತಾ ಇದ್ದರೆ ಮಜಾ ಮಾಡೋದು ಬಿಟ್ಟು ಕನ್ನಡಿಗರ ಪರವಾಗಿ ಮಾತಾಡಿ ಯಾವತ್ತನ ಹೋಗಿ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಹೇಳಿ, ನಿರ್ಮಲಾ ಸೀತಾರಾಮನ್ ಅವರಿಗೆ ಹೇಳಿ, ನೋಡಮ್ಮ ನಿಮ್ಮ ಋಣ ತೀರ್ಸೋ ಟೈಮ್ ಬಂದಿದೆ, ಕನ್ನಡಿಗದವರು ಎರಡೆರಡು ಸರಿ ನಿಮ್ಗೆ ಕಳಿಸಿದ್ದಾರೆ, ಆ ಋಣ, ಕನ್ನಡಿಗರ ಋಣ ಯಾವಾಗ ತೀರಿಸ್ತೀರಾ ನೀವು? ಸ್ವಲ್ಪ ಹೆಚ್ಚು ಅನುದಾನ ಕೊಡಿ ಅಂತ ಕೇಳಿ, ಏನು ತಪ್ಪೇನಿದೆ?